ಹಾಯ್ ಸಂಧ್ಯಾ, ಏನೇ ಇದು? ಯಾವಾಗ ನೋಡಿದ್ರೂ ಬುಕ್ ಹಿಡ್ಕೊಂಡಿರ್ತೀಯಲ್ಲೇ. ನಿನಗೆ ಸ್ವಲ್ಪನೂ ಬೋರ್ ಅನ್ಸಲ್ವಾ ಎನ್ನುತ್ತಾ ಸಂಧ್ಯಾಳ ಪಕ್ಕ ಕಲ್ಲು ಬೆಂಚಿನ ಮೇಲೆ ಬಂದು ಕುಳಿತಳು ಉಮಾ. ಇದರಲ್ಲಿ ಬೋರಾಗುವಂಥದ್ದು ಏನೇ ಇದೆ? ಇನ್ನೇನು ಮಾಡೋದು, ಯಾರೂ ಬಂದಿರಲಿಲ್ವಲ್ಲ, ಅದಕ್ಕೆ ಬುಕ್ ಓಪನ್ ಮಾಡಿದೆ. ಒಂದು ಲೆಕ್ಕದಲ್ಲಿ ಇದೇ ನನ್ನ ಬೋರ್ ಕಡಿಮೆ ಮಾಡಿತು ಎಂದಳು. ಮತ್ತೆ ಇಷ್ಟು ಬೇಗನೆ ಕಾಲೇಜಿಗೆ ಬಂದರೆ ಬೋರ್ ಆಗದೇ ಇರುತ್ತಾ? ಎಲ್ಲರೂ ನಿನ್ನ ಹಾಗೆ ಡೀಸೆಂಟಾಗಿ ಬೇಗನೆ ಬರ್ತಾರೆ ಅಂತ ಅಂದ್ಕೊಂಡ್ಯಾ? ಈಗ ಲೇಟಾಗಿ ಬರೋದು ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ಎಂದಳು, ತನ್ನ ಇಳಿಬಿಟ್ಟ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ. ಅವಳು ಹೇಳಿದ್ದು ಸತ್ಯವೇ. ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ ಚಿತ್ರ ವಿಚಿತ್ರ ಬಟ್ಟೆ ಧರಿಸಿಕೊಂಡು ಮೇ ಐ ಕಮಿನ್ ಸರ್ ಎನ್ನುತ್ತಾ ಕ್ಲಾಸ್ ಮುಗಿಯುವವರೆಗೂ ಒಬ್ಬೊಬ್ಬರಾಗೆ ಬರುತ್ತಿದ್ದರು. ಆದರೆ ಸಂಧ್ಯಳಿಗೆ ಇದೆಲ್ಲ ಹಿಡಿಸದು. ಹೌದು, ಅವಳ ತಾಯಿ ಬೆಳಿಗ್ಗೆ ಎಬ್ಬಿಸಿದ ಕೂಡಲೇ ಎದ್ದು ಸ್ನಾನ ಮಾಡಿ ತನ್ನ ಸಂಗೀತ ನೃತ್ಯ ಅಭ್ಯಾಸವನ್ನು ಮುಗಿಸಿ ಕಾಲೇಜಿಗೆ ರೆಡಿಯಾಗಿ ಹೊರಟು ಬಿಡುತ್ತಿದ್ದಳು. ಅಂತಹ ಒಳ್ಳೆ ಸಂಸ್ಕಾರವನ್ನು ಆಕೆ ಹೊಂದಿದ್ದಳು. ಸಂಧ್ಯಾ ಮುಂಬೈನ ಹೆಸರಾಂತ ಬಿಸ್ನೆಸ್ ಮ್ಯಾನ್ ರಾಜಾರಾಮ್ಗೆ ಒಬ್ಬಳೆ ಮುದ್ದಿನ ಮಗಳು. ಇನ್ನೊಬ್ಬ ಮಗ. ಇಬ್ಬರನ್ನು ಚೆನ್ನಾಗಿ ಓದಿಸುವ ಆಸೆ ರಾಜಾರಾಮ್ಗೆ. ಅದರಂತೆ ಮಗ ಡಾಕ್ಟರ್ ಕಲಿಯುತ್ತಿದ್ದ. ಸಂಧ್ಯಾ BSc ಮುಗಿಸಿದಳು. ಆಕೆಗೆ ಪ್ರೊಫೆಸರ್ ಆಗಬೇಕೆನ್ನುವ ಆಸೆ. ಇದಕ್ಕೆ ಮನೆಯವರೆಲ್ಲರ ಒಮ್ಮತವಿತ್ತು. ಆದ್ದರಿಂದಲೇ ಆಕೆ ತನ್ನ ಓದನ್ನು ಮುಂದುವರಿಸತೊಡಗಿದಳು. ಅವರ ಪತ್ನಿ ಸುನಂದ ಮನೆ, ಮಕ್ಕಳು, ಅವರ ಓದು ಎಲ್ಲ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು. ರಾಜಾರಾಮ್ ಯಾವಾಗಲೂ ತಮ್ಮ ರಾಜಕೀಯ ಬಿಸ್ನೆಸ್ನಲ್ಲಿ ಮುಳುಗಿರುತ್ತಿದ್ದರಿಂದ ಅವರಿಗೆ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಆಗುತ್ತಿರಲಿಲ್ಲ. ಆದ್ದರಿಂದ ಮಕ್ಕಳಿಗೆ ವ್ಯಕ್ತಿತ್ವ ರೂಪಿಸುವಲ್ಲಿ ತಾಯಿಯ ಸುನಂದಳ ಪಾತ್ರವೇ ಹೆಚ್ಚು. ಸಂಧ್ಯಾಳ ತಂದೆ ಒಳ್ಳೆಯ ಹಣವಂತರಾಗಿದ್ದರಿಂದ ಸಂಧ್ಯೆ ಹೇಗೆ ಬೇಕಾದರೂ ಅದನ್ನು ದುರುಪಯೋಗಪಡಿಸಿಕೊಂಡು ಬೆಳೆಯಬಹುದಾಗಿತ್ತು. ಆದರೆ ತಾಯಿ ಸುನಂದಳ ಸಂಸ್ಕಾರ ಆಕೆಯನ್ನು ದಾರಿ ತಪ್ಪಲು ಬಿಡಲಿಲ್ಲ. ಆಕೆಯ ಸ್ನೇಹಿತರು ಪಾರ್ಟಿ, ಪಬ್ಬು, ಮೋಜು, ಮಸ್ತಿ ಎಂದು ಸುತ್ತಾಡುತ್ತಿದ್ದರು. ಅಂಥದ್ದರಿಂದೆಲ್ಲ ಆಕೆಯನ್ನು ದೂರವೇ ಇಟ್ಟಿದ್ದರು. ಕಾಲೇಜಿನಲ್ಲಿ ಏರ್ಪಡಿಸುವ ಎಜುಕೇಷನಲ್ ಟ್ರಿಪ್, ಕಲ್ಚರ್ ಆಕ್ಟಿವಿಟೀಸ್ ಇಂಥವುಗಳಲ್ಲಿ ಮಾತ್ರ ಧಾರಾಳವಾಗಿ ಮಗಳನ್ನು ಭಾಗವಹಿಸಲು ಬಿಡುತ್ತಿದ್ದರು. ಆಕೆಗೆ ಸಂಗೀತ, ಭರತನಾಟ್ಯ ಕಲಿಯಲು ಅವರ ಪ್ರೋತ್ಸಾಹವಿತ್ತು. ಆಕೆಯ ಓದು ಮುಗಿಯುತ್ತಿದ್ದಂತೆ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ದೊರೆಯಿತು. ಸಂಧ್ಯಾ ಮದುವೆ ವಯಸ್ಸಿಗೆ ಬಂದಿದ್ದರಿಂದ ಸಂಬಂಧಗಳು ತಾವಾಗೆ ಹುಡುಕಿಕೊಂಡು ಬರತೊಡಗಿದವು. ರಾಜಾರಾಮ್ಗೆ ತನ್ನ ಅಳಿಯನಾಗುವವನು ಬಹಳ ಶ್ರೀಮಂತ, ಅಧಿಕಾರವುಳ್ಳವನಾಗಿರಬೇಕೆಂಬ ಆಸೆ ಇತ್ತು. ಒಳ್ಳೆಯ ಶ್ರೀಮಂತರು, ಬಿಸ್ನೆಸ್ ಇಂಡಸ್ಟ್ರಿಯಲ್ಲಿ ಇರುವವರ ಸಂಬಂಧಗಳೇ ಬರುತ್ತಿದ್ದವು. ಆದರೆ ಅವರಿಗೆ ತನ್ನ ಅಳಿಯ ಸರ್ಕಾರಿ ಹುದ್ದೆಯಲ್ಲಿ ಇರಬೇಕೆಂಬ ಆಸೆ ಇತ್ತು. ರಾಜಾರಾಮ್ ರಾಜಕೀಯದಲ್ಲಿ ಮುನ್ನೆಲೆಯಲ್ಲಿದ್ದರಿಂದ ಅನೇಕ ಅಧಿಕಾರಿಗಳ ಪರಿಚಯವಿತ್ತು. ಅವರಲ್ಲಿ ಹೊಸದಾಗಿ ಅಪಾಯಿಂಟ್ ಆದ ಪ್ರಸಾದ್ ಚಂದ್ರ ಎಂಬಾತನ ಬಗ್ಗೆ ಬಹಳ ಉತ್ಸುಕರಾಗಿದ್ದರು. ಆತ ನೋಡಲು ಸುಂದರವಾಗಿದ್ದ, ಮಿತಭಾಷಿ ಮತ್ತು ಒಳ್ಳೆಯ ಸಹೃದಯ. ಅಳಿಯ ಸರ್ಕಾರಿ ಕೆಲಸದಲ್ಲಿದ್ದರೆ ತನಗೂ ಸಹಾಯವಾಗುತ್ತದೆ ಎಂಬ ದೂರಾಲೋಚನೆಯೂ ಇರಬಹುದು. ಆತ ಅವಿವಾಹಿತ ಎಂಬುದನ್ನು ಖಾತ್ರಿಪಡಿಸಿಕೊಂಡು ತನ್ನ ಹೆಂಡತಿಯೊಂದಿಗೆ ಈ ಬಗ್ಗೆ ಚರ್ಚಿಸಿದರು. ಸುನಂದ ತನ್ನ ಮಗಳಿಗೆ ಬರುವ ಎಲ್ಲ ಸಂಬಂಧಗಳಲ್ಲಿ ಹುಡುಗನ ಕುಟುಂಬದ ಮತ್ತು ಆತನ ಹಿನ್ನೆಲೆಯನ್ನು ಮೊದಲು ತಿಳಿಯಲು ಬಯಸುತ್ತಿದ್ದರು. ಅವರಿಗೆ ಶ್ರೀಮಂತಿಕೆಗಿಂತ ತನ್ನ ಮಗಳೊಡನೆ ಹೊಂದಾಣಿಕೆಯಿಂದ ಬಾಳ್ವೆ ನಡೆಸುವ ಹುಡುಗ ಬೇಕಿತ್ತು. ರಾಜಾರಾಮ್ ಪ್ರಸಾದ್ ಚಂದ್ರನ ಹಿನ್ನೆಲೆಯನ್ನು ತಿಳಿಸಿದಾಗ ಅವರಿಗೂ ಆಸಕ್ತಿ ಉಂಟಾಗಿತ್ತು. ಏಕೆಂದರೆ ಆತ ಬಡ ಕುಟುಂಬದಲ್ಲಿ ಬೆಳೆದು ಚೆನ್ನಾಗಿ ಓದಿ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದ. ಬಡತನದಿಂದ ಮೇಲೆ ಬಂದವರಿಗೆ ಕಷ್ಟಗಳ ಅರಿವು ಚೆನ್ನಾಗಿಯೇ ಇರುತ್ತದೆ ಎಂಬುದು ಅವರ ಅಭಿಪ್ರಾಯ. ಈಗ ಆತ ಸೆಟಲ್ ಕೂಡ ಆಗಿರೋದ್ರಿಂದ ತಮ್ಮ ಮಗಳಿಗೆ ಒಳ್ಳೆಯ ಜೋಡಿ ಎಂದು ಭಾವಿಸಿದರು. ಅವರ ಕಡೆಯಿಂದಲೂ ಒಪ್ಪಿಗೆ ಇದ್ದರೆ ಸಂಧ್ಯಾಳನ್ನು ಅವನಿಗೆ ಕೊಟ್ಟು ವಿವಾಹ ಮಾಡುವುದೆಂದು ನಿರ್ಧರಿಸಿದರು. ಈ ವಿಷಯವಾಗಿ ರಾಜಾರಾಮ್ ನೇರವಾಗಿ ಪ್ರಸಾದ್ ಬಳಿಯೇ ಮಾತನಾಡಿದರು. ಅವನ ಬಳಿ ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ ಅವನಿಗೆ ಒಮ್ಮೆಲೆ ಆಶ್ಚರ್ಯವಾಯಿತು. ಅತ್ಯಂತ ಶ್ರೀಮಂತ, ರಾಜಕೀಯ ಮುತ್ಸದ್ದಿ ತನ್ನ ಮಗಳನ್ನು ನನಗೆ ಕೊಡಲು ಬರುತ್ತಿದ್ದಾರೆ ಎಂದರೆ ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅದು ಅವನಿಗೆ ಹೆಮ್ಮೆಯ ವಿಷಯವಾಗಿತ್ತು. ನೀವೇನೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ನಿಮ್ಮ ತಂದೆ ತಾಯಿ ಬಳಿ ಮಾತನಾಡಿ ಅವರಿಗೆ ಒಪ್ಪಿಗೆ ಎಂದಾದರೆ ನಮಗೆ ತಿಳಿಸಿ ಎಂದು ಸಂಧ್ಯಾಳ ಫೋಟೋವೊಂದನ್ನು ಅವನಿಗೆ ನೀಡಿ ತೆರಳಿದರು. ಮುಗುಳ್ನಕ್ಕು ಆಗಲಿ ಎಂದು ತಲೆ ಆಡಿಸಿದ ಪ್ರಸಾದ್. ಪ್ರಪಂಚದ ಎಲ್ಲ ಶ್ರೀಮಂತಿಕೆ, ಸುಖ, ಸಂತೋಷಗಳು ಅವನನ್ನು ಹುಡುಕಿಕೊಂಡು ಬರುತ್ತಿದ್ದಂತೆ ಭಾಸವಾಯಿತು. ಪ್ರಸಾದ್ ಸಂಧ್ಯಾಳ ಫೋಟೋವನ್ನು ನೋಡಿದ. ಅವನಿಗೆ ಆಕೆಯ ಮೇಲೆ ಅಷ್ಟೊಂದು ಆಸಕ್ತಿ ಉಂಟಾಗದಿದ್ದರೂ ಆ ಸಂಬಂಧದ ಮೇಲೆ ಬಹಳ ಒಲವಿತ್ತು. ಮನೆಯವರ ಬಳಿ ವಿಚಾರ ತಿಳಿಸಿದಾಗ ಒಳ್ಳೆಯ ಸಂಬಂಧವಾದ್ದರಿಂದ ಅವರೆಲ್ಲರೂ ಸಂತೋಷದಿಂದ ಒಪ್ಪಿಕೊಂಡರು. ಆದ್ದರಿಂದ ಬಹಳ ಖರ್ಚು ಮಾಡಿ ರಾಜಾರಾಮ್ ಬಹಳ ವಿಜೃಂಭಣೆಯಿಂದ ಪ್ರಸಾದ್ ಮತ್ತು ಸಂಧ್ಯಾಳ ಮದುವೆಯನ್ನು ಮಾಡಿದರು. ಶ್ರೀಮಂತರು, ರಾಜಕಾರಣಿಗಳು, ಅಧಿಕಾರಿಗಳು, ಸಿನಿಮಾ ತಾರೆಯರು ವಿವಾಹದಲ್ಲಿ ಭಾಗವಹಿಸಿದರು. ಇದರಿಂದ ಅವರ ಮದುವೆಗೆ ಇನ್ನಷ್ಟು ತೂಕ ಬಂದಿತು. ರಾಜಾರಾಮ್ ಮಗಳಿಗೆ ಉಡುಗೊರೆಯಾಗಿ ನೀಡಿದ ಮನೆಯಲ್ಲೇ ಹೊಸದಾಗಿ ನವ ದಂಪತಿಗಳು ಸಂಸಾರ ಹೂಡಿದರು. ಮದುವೆಯಾದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ದಿನ ಕಳೆಯುತ್ತಿದ್ದಂತೆ ಪ್ರಸಾದ್ಗೆ ಸಂಧ್ಯಾ ಮೇಲಿದ್ದ ಆಸಕ್ತಿ ಕಡಿಮೆಯಾಗತೊಡಗಿತು. ಮದುವೆಯಾದ ಮೇಲೆ ಸಂಧ್ಯಾ ತನ್ನ ಪ್ರೊಫೆಸರ್ ಕೆಲಸವನ್ನು ಬಿಟ್ಟಿದ್ದಳು. ಸರಿಯಾದ ಟೈಮಿಗೆ ಬರುತ್ತಿದ್ದ ಗಂಡ ಹೊತ್ತಿಲ್ಲದ ಹೊತ್ತಲ್ಲಿ ಬರತೊಡಗಿದನು. ಅವರಿಬ್ಬರ ನಡುವೆ ಮಾತುಕತೆ ಕಡಿಮೆಯಾಗತೊಡಗಿತು. ಫೋನ್ ಮಾಡಿದರೂ ಬ್ಯುಸಿ ಇದ್ದೇನೆಂದು ಆಕೆಯನ್ನು ಅವಾಯ್ಡ್ ಮಾಡುತ್ತಿದ್ದನು. ಮನೆಗೆ ಬಂದು ಊಟ ಮಾಡಿ ತನ್ನ ಮೊಬೈಲ್, ಲ್ಯಾಪ್ಟಾಪ್ಗಳಲ್ಲಿ ಮುಳುಗಿರುತ್ತಿದ್ದನು. ಸಂಧ್ಯಾಳ ಗೋಳು ಕೇಳುವವರು ಯಾರೂ ಇರಲಿಲ್ಲ.
ಆಕೆ ಒಳಗೊಳಗೆ ವೇದನೆ ಪಡುತ್ತಿದ್ದಳು. ತನ್ನ ಮಾತನ್ನೇ ಮರೆತು ಬಿಟ್ಟಿದ್ದಳು. ಆಗಾಗ ಅಮ್ಮನಿಗೆ ಫೋನ್ ಮಾಡಿ ಮಾತಾಡಿದರೂ ಇದ್ಯಾವ ವಿಷಯವನ್ನು ಅವರಿಗೆ ತಿಳಿಸುತ್ತಿರಲಿಲ್ಲ. ಹೇಗಾದರೂ ತಾನೇ ಎಲ್ಲವನ್ನೂ ಸರಿ ಮಾಡಿಕೊಳ್ಳಬೇಕೆಂದು ಹೆಣಗಾಡುತ್ತಿದ್ದಳು. ಆದರೆ ಪ್ರತಿ ಬಾರಿಯೂ ಸೋಲುತ್ತಿದ್ದಳು. ಪ್ರತಿದಿನ ಯೋಚಿಸಿ ಯೋಚಿಸಿ ಹುಚ್ಚಿಯಂತಾಗಿದ್ದಳು. ಯಾವುದೇ ಯೋಚನೆ ಇಲ್ಲದೆ ಬೆಳೆದಿದ್ದ ಅವಳು ನೆಮ್ಮದಿಯಾಗಿ ಬದುಕಲು ಸಾಧ್ಯವೇ ಇಲ್ಲವೆಂಬಂತಾಗಿತ್ತು. ಮದುವೆಯಾಗಿ 2 ವರ್ಷ ಕಳೆಯುತ್ತಲಿತ್ತು. ಆದರೆ ತೊಟ್ಟಿಲು ತೂಗಲಿಲ್ಲ. ಗಂಡನ ಮನೆಯವರು ಇನ್ನು ಮಕ್ಕಳಿಲ್ಲದ ಬಂಜೆ ಎಂದು ಹೀಗಳೇ ತೊಡಗಿದರು. ಶುಭ ಸಮಾರಂಭದಲ್ಲಿ ಆಕೆ ಭಾಗವಹಿಸುವುದೇ ಅಪಶಕನ ಎಂಬಂತೆ ಕಾಣುತ್ತಿದ್ದರು. ಒಂದು ಮಗುವಾದರೆ ತಮ್ಮ ನಡುವಿನ ಭಿನ್ನಾಭಿಪ್ರಾಯ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಬಹುದು ಎಂಬ ಕೊಂಚ ಆಸೆ ಸಂಧ್ಯಳಲ್ಲೂ ಇತ್ತು. ಅದರಂತೆ ಒಂದು ದಿನ ಆಕೆ ತಾಯಿಯೂ ಕೂಡ ಈ ಬಗ್ಗೆ ಪ್ರಶ್ನಿಸಿದರು ಮತ್ತು ಯಾವುದಕ್ಕೂ ಒಂದು ಬಾರಿ ಡಾಕ್ಟರ್ ಬಳಿ ತೋರಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಅದಕ್ಕಾಗಿ ಆಸ್ಪತ್ರೆಗೆ ಅಲೆದಾಡಿದ್ದು ಆಯಿತು. ಆದರೆ ಆಕೆಯ ಸಮಸ್ಯೆ ಏನೂ ಕಾಣಲಿಲ್ಲ. ನಿಮ್ಮ ಗಂಡನನ್ನು ಒಮ್ಮೆ ಪರೀಕ್ಷಿಸಿ ನೋಡೋಣವೆಂದರು ಡಾಕ್ಟರ್. ಆದರೆ ಪ್ರಸಾದ್ ಬರುವುದಕ್ಕೆ ತಯಾರಿರಲಿಲ್ಲ. ಆಕೆಯ ಬಲವಂತಕ್ಕೆ ಒಂದು ಬಾರಿ ಹೋಗಿದ್ದನಷ್ಟೇ. ಬಂದವನೇ ಆಕೆಯನ್ನು ಬಾಯಿಗೆ ಬಂದಂತೆ ನಿಂದಿಸಿ ಇನ್ನೆಂದೂ ನನ್ನನ್ನು ಈ ರೀತಿ ಕರೆಯಬೇಡ ಎಂದು ಎಚ್ಚರಿಕೆ ನೀಡಿದನು. ಸಂಧ್ಯಾ ಮಗುವಿಗಾಗಿ ಆಸ್ಪತ್ರೆಗೆ ಬರುವಂತೆ ಆತನನ್ನು ಒತ್ತಾಯಿಸುತ್ತಲೇ ಇರುತ್ತಿದ್ದಳು. ಇದರಿಂದ ಆತ ವಾರದಲ್ಲಿ 3 ದಿನ ಮನೆಗೆ ಬರುವುದನ್ನೇ ಬಿಟ್ಟುಬಿಟ್ಟ. ಅವಳ ಮೇಲೆ ಸಂಪೂರ್ಣವಾಗಿ ಆಸಕ್ತಿಯನ್ನು ಕಳೆದುಕೊಂಡ. ಇದಕ್ಕೆ ಅವನ ಪ್ರೇಯಸಿ ವಂದನಳು ಕಾರಣ. ಓದುವಾಗ ಆಕೆ ಅವನ ಜೂನಿಯರ್ ಆಗಿದ್ದಳು. ಇತ್ತೀಚೆಗೆ ಕೃಷಿ ಅಧಿಕಾರಿಯಾಗಿ ಹೊಸದಾಗಿ ಅಪಾಯಿಂಟ್ ಆಗಿದ್ದಳು. ಒಂದು ಬಾರಿ ಯಾವುದೋ ಮೀಟಿಂಗ್ನಲ್ಲಿ ಆಗಿದ್ದ ಭೇಟಿ ಅವರಿಬ್ಬರನ್ನು ಹತ್ತಿರಕ್ಕೆ ಕರೆತಂದಿತ್ತು. ತನ್ನ ಕೆಲಸದ ಸಹಾಯಕ್ಕಾಗಿ ಆಕೆ ಆತನ ಮೇಲೆ ಡಿಪೆಂಡ್ ಆಗಿದ್ದಳು. ಪ್ರಸಾದ್ ಆಕೆಯ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡುತ್ತಿದ್ದ. ಅವರಿಬ್ಬರ ಸ್ನೇಹ ಬೇರೆಯದೇ ಹೆಸರನ್ನು ಪಡೆದುಕೊಳ್ಳತೊಡಗಿತು. ಪ್ರಸಾದ್ ಆಕೆಯ ಬಳಿ ಸ್ನೇಹಕ್ಕಿಂತ ಮೀರಿದ ಸಂಬಂಧವನ್ನು ಬಯಸುತ್ತಿದ್ದ. ಯಾವಾಗಲೂ ಆಕೆಯೊಂದಿಗೆ ಮಾತನಾಡಲು, ಸಮಯ ಕಳೆಯಲು ಬಯಸುತ್ತಿದ್ದ. ಆದರೆ ವಂದನಳಿಗೆ ವಿವಾಹವಾಗಿತ್ತು. ಜೊತೆಗೆ ಒಬ್ಬ ಮಗನೂ ಇದ್ದ. ಅವರದು ಸುಖಿ ಸಂಸಾರ. ಅವಳು ತನ್ನ ಸಂಸಾರವನ್ನು ಬಿಟ್ಟು ಬರಲು ಸಿದ್ಧಳಿರಲಿಲ್ಲ. ಆದರೆ ಇವನೊಂದಿಗೆ ಫೋನ್ ಮೆಸೇಜ್ಗಳ ಮೂಲಕ ಸಂಭಾಷಣೆ ನಡೆಸುವುದು, ಅವನನ್ನು ಭೇಟಿ ಮಾಡುವುದು ಮಾಡುತ್ತಾ ಅವನನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಳು. ಅವನನ್ನು ಪ್ರೇಮಿಸುತ್ತಿರುವಂತೆ ನಾಟಕವಾಡುತ್ತಿದ್ದಳು. ಆದರೆ ಪ್ರಸಾದ್ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ. ಆಕೆಯ ಬಳಿ ಗಂಡನನ್ನು ಬಿಟ್ಟು ತನ್ನ ಬಳಿ ಬರುವಂತೆ, ತನ್ನನ್ನು ಮದುವೆಯಾಗುವಂತೆ ಹೇಳುತ್ತಿದ್ದ. ಸಂಧ್ಯಳ ಮೇಲೆ ಆಸಕ್ತಿಯನ್ನು ಕಳೆದುಕೊಂಡ ಪ್ರಸಾದ್ ವಂದನಳನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದ. ಒಂದು ದಿನ ಇದು ಸಂಧ್ಯಾಳ ಗಮನಕ್ಕೂ ಬಂತು. ಇದೆಲ್ಲವನ್ನು ತಿಳಿದು ಅವಳ ಎದೆ ಒಡೆದಂತಾಗಿತ್ತು. ತಾನು ಗಂಡನ ಪ್ರೀತಿಯನ್ನು ಗಳಿಸುವಲ್ಲಿ ಎಲ್ಲಿ ಸೋತೆ ಎನ್ನುವುದೇ ಆಕೆಗೆ ತಿಳಿಯಲಿಲ್ಲ. ಆದರೆ ಪ್ರಸಾದ್ ಬೇರೆ ಹೆಣ್ಣಿನ ವ್ಯಾಮೋಹಕ್ಕೆ ಬಲಿಯಾಗಿ ತನ್ನನ್ನು ಅವಾಯ್ಡ್ ಮಾಡುತ್ತಿದ್ದಾನೆ ಎಂಬುದನ್ನು ಮಾತ್ರ ಅವಳಿಂದ ಅರಗಿಸಿಕೊಳ್ಳಲಾಗಲಿಲ್ಲ. ಇದರಿಂದ ಅವಳಿಗೆ ವಂದನ ಮೇಲೆ ಬಹಳ ಕೋಪ ಬಂದಿತ್ತು. ಒಂದು ದಿನ ಅವಳನ್ನು ಭೇಟಿ ಮಾಡಿ ಆಫೀಸ್ನಲ್ಲಿ ಬಾಯಿಗೆ ಬಂದಂತೆ ಬೈದು ಬಂದಿದ್ದಳು. ಇದರಿಂದ ವಂದನಳಿಗೆ ಮುಖಭಂಗವಾಗಿತ್ತು. ವಂದನಾ ಪ್ರಸಾದ್ ಬಳಿ, ನಿಮ್ಮ ಹೆಂಡತಿ ನನ್ನ ಆಫೀಸಿಗೆ ಬಂದು ಕೂಗಾಡಿ ಹೋಗಿದ್ದಾಳೆ ಎಂದು ವಿಧವಾಗಿ ಆತನಿಗೆ ಚುಚ್ಚಿಕೊಟ್ಟಳು. ಇದರಿಂದ ಕ್ರೋಧಗೊಂಡ ಪ್ರಸಾದ್ ಸಂಧ್ಯಳ ಮೇಲೆ ಕೈ ಮಾಡಿ ಅವಳನ್ನು ಮನಸೋ ಇಚ್ಛೆ ಥಳಿಸಿದ. ಇದಾದ ಮೇಲಂತೂ ಸಂಧ್ಯಾ ಸಂಪೂರ್ಣವಾಗಿ ಸೋತು ಹೋದಳು. ತನ್ನ ಸಂಸಾರವನ್ನು ಕಾಪಾಡಿಕೊಳ್ಳುವೆನೆಂಬ ಭರವಸೆ ಸುಳ್ಳಾಗಿತ್ತು. ಮರುದಿನವೇ ತನ್ನ ತವರಿಗೆ ಬಂದು ಎಲ್ಲ ವಿಷಯವನ್ನು ತಾಯಿಗೆ ತಿಳಿಸಿದಳು. ಅವರು ತಮ್ಮ ಮಗಳು ಅನುಭವಿಸಿದ ಕಷ್ಟಕ್ಕೆ ಮರುಗಿದರು. ಹೇಗಾದರೂ ಮಾಡಿ ಎಲ್ಲವನ್ನೂ ಸರಿ ಮಾಡೋಣ, ಅಲ್ಲಿವರೆಗೂ ನೀನು ಇಲ್ಲಿಯೇ ಇರು ಎಂದು ಸಮಾಧಾನ ನೀಡಿದರು. ತಮ್ಮ ಮಗಳನ್ನು ಬಹಳ ಕಷ್ಟಪಟ್ಟು ಬೆಳೆಸಿದ್ದರು. ಅವಳಿಗೆ ಅನ್ಯಾಯವಾಗುತ್ತಿರುವುದನ್ನು ಅವರಿಂದ ಸಹಿಸಲಾಗಲಿಲ್ಲ. ರಾಜಾರಾಮ್ಗೆ ಆತನನ್ನು ಎಳೆತಂದು ಕಪಾಳಕ್ಕೆರಡು ಬಿಗಿಯಬೇಕು ಎನ್ನುವಷ್ಟು ಕೋಪ ಬಂದಿತ್ತು. ಮಗಳಿಗಾಗಿ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ದರು. ಮನೆ, ಕಾರು ಎಲ್ಲವನ್ನೂ ನೀಡಿದ್ದರು. ಆದರೆ ತನ್ನ ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಬಾಳಿಸದ ಅಯೋಗ್ಯ ಅಳಿಯನನ್ನು ನೆನೆಸಿಕೊಂಡು ಅವರ ಮೈ ಉರಿಯತೊಡಗಿತ್ತು. 1-2 ಬಾರಿ ಆತನ ಆಫೀಸ್ಗೂ ಹೋಗಿ ಬಂದರು. ಆದರೆ ಪ್ರಸಾದ್ ಉಡಾಫೆಯಿಂದ ಡೈವೋರ್ಸ್ ನೀಡುವಂತೆ ಹೇಳಿದನು. ಆದರೆ ಇದಕ್ಕೆ ಸಂಧ್ಯಾ ಒಪ್ಪಲಿಲ್ಲ. ಸಂಧ್ಯಾ ಡೈವೋರ್ಸನ್ನು ತೆಗೆದುಕೊಳ್ಳದೆ ಆತನೊಂದಿಗೆ ಬಾಳಲು ಆಗದೆ ಒಳಗಿಂದೊಳಗೆ ದಹಿಸತೊಡಗಿದಳು. ಯಾವಾಗಲೂ ಮಂಕಾಗಿರುತ್ತಿದ್ದಳು. ಮುಖದ ಮೇಲೆ ಮೊದಲಿನ ಖುಷಿ, ಸಂತೋಷ ಮಾಯವಾಗಿತ್ತು. ಆಕೆ ಎಂದೂ ಯಾರಿಗೂ ತೊಂದರೆ ಮಾಡಿದವಳಲ್ಲ, ಯಾರನ್ನು ಪ್ರೀತಿ ಮಾಡಿದವಳಲ್ಲ. ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಕಣ್ಮುಚ್ಚಿ ವಿವಾಹವಾಗಿದ್ದಳು. ಆದರೂ ವಿಧಿ ಅವಳ ಬದುಕಿನಲ್ಲಿ ಆಟವಾಡತೊಡಗಿತ್ತು. ಅವಳೀಗ ಎಷ್ಟು ನೊಂದಿದ್ದಳೆಂದರೆ ಸ್ವತಃ ಪ್ರಸಾದ್ ಚಂದ್ರನೇ ಬಂದು ಕ್ಷಮಿಸುವಂತೆ ಕೇಳಿದರೂ ಕ್ಷಮಿಸುತ್ತಿರಲಿಲ್ಲವೇನೋ. ಸಂಧ್ಯಾ ಹೊರಟು ಹೋಗಿ 6 ತಿಂಗಳಾಗಿತ್ತು. ಇತ್ತ ಪ್ರಸಾದ್ ಸಂಪೂರ್ಣವಾಗಿ ವಂದನಳ ಮೇಲೆ ಅವಲಂಬಿತನಾಗಿದ್ದ. ಅವನಿಗೆ ಅವಳನ್ನು ಬಿಟ್ಟರೆ ಲೈಫ್ನಲ್ಲಿ ಬೇರೆ ಎಲ್ಲ ಶೂನ್ಯ ಎಂಬಂತೆ ಜೀವಿಸುತ್ತಿದ್ದ. ಅವಳು ಕೇಳಿದಾಗಲೆಲ್ಲ ಹಣ ಸುರಿಯುತ್ತಿದ್ದ. ಗಿಫ್ಟ್ಗಳ ಹೆಸರಿನಲ್ಲಿ ಕಾರು, ಒಡವೆ, ಅಪಾರ್ಟ್ಮೆಂಟ್ಗಳಿಗೆ ಅವಳು ಒಡತಿಯಾಗತೊಡಗಿದ್ದಳು. ಎಮೋಷನಲ್ ಆಗಿ ಅವನನ್ನು ಅವಳ ಬಲೆಯಲ್ಲಿ ಬೀಳಿಸಿದಳು. ಪ್ರಸಾದ್ ಅವಳನ್ನು ವಿಪರೀತವಾಗಿ ಹಚ್ಚಿಕೊಂಡಿದ್ದ. ತನ್ನಂತೆ ಆಕೆಯೂ ಕೂಡ ತನ್ನ ಗಂಡನನ್ನು ಬಿಟ್ಟು ಬಂದು ತನ್ನ ಜೊತೆ ಸಂಸಾರ ನಡೆಸುತ್ತಾಳೆ ಎಂದೇ ನಂಬಿದ್ದ. ಪ್ರತಿದಿನವೂ ಆಕೆಗೆ ಫೋನ್ ಮಾಡಿ ತನ್ನನ್ನು ಮದುವೆಯಾಗುವಂತೆ ಪೀಡಿಸುತ್ತಿದ್ದ. ಬರುತ್ತಾ ಇದರಿಂದ ವಂದನಾಳಿಗೂ ಕಿರಿಕಿರಿಯಾಗತೊಡಗಿತ್ತು.
ಇಷ್ಟು ದಿನ ಹೇಗೋ ಅದು ಇದು ಸುಳ್ಳನ್ನು ಹೇಳಿಕೊಂಡು ತಳ್ಳಿಕೊಂಡು ಬಂದಿದ್ದಳು. ಆದರೆ ಇನ್ನೂ ಏನನ್ನು ಹೇಳಿ ಅವನನ್ನು ಸಮಾಧಾನಪಡಿಸಲಾಗುವುದು ಎಂಬುದು ಅವಳಿಗೆ ಗೊತ್ತಿತ್ತು. ಒಂಟಿಯಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಪ್ರಸಾದ್ ಅತಿಯಾಗಿ ಅವಳ ಹಿಂದೆ ಬಿದ್ದು ಕಾಡತೊಡಗಿದ. ನನಗೆ ಗೊತ್ತು ಒಂದು, ನಿನ್ನ ಗಂಡ ನಿನ್ನನ್ನು ಬಂಧಿಸಿದ್ದಾನೆ, ಅವನಿಂದ ಬಿಡಿಸಿಕೊಳ್ಳಲಾಗದೆ ನೀನು ಒದ್ದಾಡ್ತಿದ್ದೀಯಾ ಅನ್ನೋದು. ನೀನೇನು ಯೋಚನೆ ಮಾಡಬೇಡ, ನಾವಿಬ್ಬರೂ ಸೇರಿ ಅವನನ್ನು ಮುಗಿಸಿಬಿಡೋಣ, ಆಮೇಲೆ ನಾವಿಬ್ಬರು ಆರಾಮವಾಗಿ ಜೀವನ ನಡೆಸಬಹುದು ಎಂದೆಲ್ಲ ಬಡಬಡಿಸುತ್ತಿದ್ದ. ಅಷ್ಟರಲ್ಲಿ ವಂದನಾ ಅವನ ಬಳಿ ಇರುವುದನ್ನೆಲ್ಲ ದೋಚಿಯಾಗಿತ್ತು. ಈಗ ಅವನ ಬಳಿ ಏನೂ ಇಲ್ಲ ಎಂದು ತಿಳಿದ ಮೇಲೆ ನಿಧಾನವಾಗಿ ಅವನನ್ನು ಅವಾಯ್ಡ್ ಮಾಡತೊಡಗಿದಳು. ಆದರೆ ಪ್ರಸಾದ್ ತನ್ನಂತೆ ಆಕೆಯು ತನ್ನನ್ನು ಪ್ರೀತಿಸಬೇಕೆಂದು ನಿರೀಕ್ಷಿಸುತ್ತಿದ್ದ. ಆದರೆ ಅವಳು ಏನಾದರೂ ಒಂದು ಸಬೂಬು ಹೇಳಿ ಫೋನ್ ಕಟ್ ಮಾಡುತ್ತಿದ್ದಳು. ಭೇಟಿಯಾಗಲು ಕೂಡ ಒಪ್ಪುತ್ತಿರಲಿಲ್ಲ. ದಿನದಿಂದ ದಿನಕ್ಕೆ ವಂದನಾ ತನ್ನಿಂದ ದೂರಾಗುತ್ತಿದ್ದಾಳೆ ಎಂಬುದು ಅವನಿಗೆ ಅರಿವಾಗತೊಡಗಿತು. ಇದು ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದ್ದಂತೆ ಒಂದು ದಿನ ಸಂಜೆ ಫೋನ್ ಮಾಡಿ ನೀನು ನಿನ್ನ ಗಂಡನನ್ನು ಬಿಟ್ಟು ಬರಲೇಬೇಕು ಎಂದು ಹೇಳಿದ. ಮೊದಲನೇ ಸಲ ಪಿಕ್ ಮಾಡಿದವಳು ನಂತರ ಫೋನನ್ನೇ ಎತ್ತಲಿಲ್ಲ. ಇದರಿಂದ ಕೋಪಗೊಂಡ ಪ್ರಸಾದ್ ಸೀದಾ ಆಕೆಯ ಮನೆಗೆ ಕಾರ್ ಡ್ರೈವ್ ಮಾಡಿಕೊಂಡು ಹೋಗುತ್ತಾನೆ. ರಾತ್ರಿ ಸುಮಾರು 11 ಗಂಟೆ. ಸೀದಾ ಮನೆ ಬಾಗಿಲ ಬಳಿ ಬಂದು ಕಾಲಿಂಗ್ ಬೆಲ್ ಮಾಡಲು ಪ್ರಾರಂಭಿಸುತ್ತಾನೆ. ಬಾಗಿಲು ತೆಗೆದವನು ಅವಳ ಗಂಡ. ಕುಡಿದು ತೂರಾಡುತ್ತಾ ನಿಂತಿದ್ದ ಪ್ರಸಾದ್ನನ್ನು ನೋಡಿ ಅವನಿಗೂ ಅವನ ಹಿಂದೆಯೇ ಬಂದ ವಂದನಳಿಗೂ ಶಾಕ್ ಆಗಿತ್ತು. ಪ್ರಸಾದ್ ಒಳಗೆ ಬಂದವನೇ ವಂದನಳ ಗಂಡನ ಕೊರಳ ಪಟ್ಟಿ ಹಿಡಿದುಕೊಂಡು, ನಾನು ನಿನ್ನನ್ನು ಬದುಕಲು ಬಿಡೋದಿಲ್ಲ, ನಮ್ಮಿಬ್ಬರ ಪ್ರೀತಿಗೆ ಅಡ್ಡವಾಗಿ ನಿಂತಿರೋ ನಿನ್ನ ಮುಗಿಸಿ ಬಿಡ್ತೀನಿ ಎನ್ನುತ್ತಾ ಅವನ ಮೇಲೆ ದಾಳಿ ಮಾಡತೊಡಗಿದ. ತಕ್ಷಣವೇ ಬಂದ ವಂದನಾ ಅವನನ್ನು ಪಕ್ಕಕ್ಕೆ ತಳ್ಳಿ, ಏನು ಎಷ್ಟು ಧೈರ್ಯ ಇದ್ದರೆ ನನ್ನ ಗಂಡನ ಮೇಲೇನೆ ಕೈ ಮಾಡ್ತೀಯಾ ಎಂದು ಕಪಾಳಕ್ಕೆ ಜೋರಾಗಿ ಹೊಡೆದಳು. ವಂದನಾ ಪ್ಲೀಸ್ ನನ್ನ ಜೊತೆ ಬಾ, ನಾನಿನ್ನ ತುಂಬ ಪ್ರೀತಿಸ್ತೇನೆ, ಪ್ಲೀಸ್ ಅರ್ಥ ಮಾಡ್ಕೊ. ನೀನೇನಾದರೂ ಕನಸು ಕಾಣ್ತಾ ಇದೆಯಾ? ನಾನು ನಿನ್ನ ಜೊತೆ ಬರೋದಾ? ನಿನ್ನ ಬಳಿ ಏನಿದೆ ಅಂತ ಬರಲಿ, ನಿನ್ನಿಂದ ಬರಬೇಕಾಗಿರೋದೆಲ್ಲ ಬಂದಾಗಿದೆ. ನಿನ್ನ ಹಾಗೆ ಯಾರೋ ಮೂರನೆಯವನಿಗಾಗಿ ಗಂಡನ ಬಿಟ್ಟು ಬರುವಷ್ಟು ಮೂರ್ಖಳಲ್ಲ ನಾನು. ನಿನಗೂ ನಾನು ಒರೆಸಿ ಬಿಸಾಕೋ ಟಿಶ್ಯೂ ಪೇಪರ್ಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಜೋರಾಗಿ ನಗತೊಡಗಿದಳು. ಆಕೆಯ ಮಾತನ್ನು ಕೇಳುತ್ತಿದ್ದಂತೆ ಪ್ರಸಾದ್ಗೆ ಕುಡಿದಿದ್ದ ನಶೆ ಸಂಪೂರ್ಣವಾಗಿ ಹಿಡಿದಂತಾಗಿತ್ತು. ಏನು ಹೇಳ್ತಿದೀಯ ವಂದನಾ ನೀನು? ಹಾಗಾದರೆ ಇಷ್ಟು ದಿನ ನೀನು ನನ್ನ ಜೊತೆ ಆಡಿದ್ದಲ್ಲ ನಾಟಕನ? ತಪ್ಪು ಮಾಡಿಬಿಟ್ಟೆ ವಂದನಾ, ನನ್ನ ಜೀವನದಲ್ಲಿ ಆಟ ಆಡಿ ತಪ್ಪು ಮಾಡಿಬಿಟ್ಟೆ ಎಂದು ಕೋಪದಿಂದ ತನ್ನ ಜೇಬಿನಲ್ಲಿದ್ದ ಚಾಕುವನ್ನು ಹಿಡಿದು ಅವಳಿಗೆ ಇರಿಯಲು ಮುಂದಾದ. ಅಷ್ಟರಲ್ಲಿ ಅಡ್ಡ ಬಂದ ದಷ್ಟಪುಷ್ಟವಾಗಿದ್ದ ಆಕೆಯ ಗಂಡ ಇವನನ್ನು ಎತ್ತಿ ಜೋರಾಗಿ ನೆಲಕ್ಕೆ ಕುಕ್ಕಿದನು. ಏನು ನಮ್ಮನ್ನೇ ಕೊಲ್ತೀಯಾ? ನಾನು ಮನಸ್ಸು ಮಾಡಿದರೆ ನೀನಿವತ್ತು ನನ್ನ ಕೈಲಿ ಕೊಲೆಯಾಗಿ ಹೋಗ್ತೀಯಾ ಎಂದು ಚೆನ್ನಾಗಿ ಬೂಟ್ ಕಾಲಿನಲ್ಲಿ ಒದೆಯತೊಡಗಿದನು. ಅಮ್ಮ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಕಿರುಚತೊಡಗಿದನು. ಇನ್ನೊಂದು ಬಾರಿ ನಮ್ಮ ಮನೆ ಕಡೆ ಮುಖ ಮಾಡಿದರೆ ನೀನು ಬದುಕಿರಲ್ಲ ಎಂದು ಜೋರಾಗಿ ಇಬ್ಬರೂ ಅವನನ್ನು ಹೊರಗೆಳೆದು ತಂದು ನೂಕಿಬಿಟ್ಟರು. ಅಲ್ಲಿಂದ ಉರುಳಿದವನು ರೋಡಿಗೆ ಬಂದು ಬಿದ್ದ. ಕುಡಿದ ಮತ್ತು ಹೊಡೆದ ಗಾಯದಿಂದ ಮೇಲೆ ಏಳಲು ಶಕ್ತಿ ಇರಲಿಲ್ಲ. ಅಂದು ಸಂಧ್ಯಾ ತನ್ನ ತಂದೆಯೊಂದಿಗೆ ಅವಳ ಸೋದರತೆ ಮಗಳ ಬರ್ತ್ಡೇ ಪಾರ್ಟಿಯನ್ನು ಮುಗಿಸಿಕೊಂಡು ಅದೇ ದಾರಿಯಲ್ಲಿ ತನ್ನ ಮನೆಗೆ ಹೊರಟಿದ್ದಳು. ಅವರಿಗೆ ಯಾರೋ ರಸ್ತೆಯಲ್ಲಿ ಬಿದ್ದು ಒದ್ದಾಡುತ್ತಿರುವುದು ಕಾಣಿಸಿತು. ರಾಜರಾಮ್ 1 ನಿಮಿಷ ಇಲ್ಲೇ ಕೂತಿರು ಎನ್ನುತ್ತಾ ಇಳಿದು ಹೋಗಿ ಸಹಾಯ ಮಾಡಲು ಯತ್ನಿಸಿದಾಗ ಆತನನ್ನು ನೋಡಿ ಆಶ್ಚರ್ಯಗೊಂಡರು. ಕೂಡಲೇ ಸಂಧ್ಯಾಳನ್ನು ಕರೆದರು. ಸಂಧ್ಯಾ ಅವನನ್ನು ನೋಡಿ ಅಳತೊಡಗಿದಳು. ಮೆಟ್ಟಿಲಿನ ಮೇಲೆ ಬಿದ್ದಿದ್ದರಿಂದ ತಲೆಗೆ ಕೈಕಾಲುಗಳಿಗೆ ಗಾಯವಾಗಿತ್ತು. ಚೆನ್ನಾಗಿ ಕುಡಿದಿದ್ದ. ಅವನಿಗೆ ಸರಿಯಾದ ಜ್ಞಾನ ಇರಲಿಲ್ಲ. ಇಬ್ಬರು ಕಾರಿನಲ್ಲಿ ಹಾಕಿಕೊಂಡು ಹಾಸ್ಪಿಟಲ್ಗೆ ನಡೆದರು. ಡಾಕ್ಟರ್ ಗಾಯಗಳಿಗೆಲ್ಲ ಬ್ಯಾಂಡೇಜ್ ಮಾಡಿ ನಿದ್ರೆ ಬರುವ ಇಂಜೆಕ್ಷನ್ ನೀಡಿದರು. ಕುಡಿದ ಮತ್ತಿನಲ್ಲೇ ಇದ್ದಿದ್ದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ. ಸಂಧ್ಯಾ ಮಾತ್ರ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒಳಗೊಳಗೆ ಅಳುತ್ತಿದ್ದಳು. ಬೆಳಿಗ್ಗೆ ಎಚ್ಚರಗೊಂಡು ಕಣ್ಣು ಬಿಟ್ಟವನಿಗೆ ಕಂಡವಳು ಸಂಧ್ಯಾ. ಕೈ ಕಾಲುಗಳು ತುಂಬ ನೋಯುತ್ತಿದ್ದವು. ತಲೆಯೆಲ್ಲ ಸಿಡಿದು ಹೋಗುವಂಥ ನೋವು. ಬ್ಯಾಂಡೇಜ್ ಕಟ್ಟಲಾಗಿತ್ತು. ಎದ್ದು ಕೂರಲು ಪ್ರಯತ್ನಿಸಿದವನಿಗೆ ಹೆಗಲು ನೀಡಿದಳು. ಹಿಂದಿನ ರಾತ್ರಿ ನಡೆದದ್ದೆಲ್ಲವೂ ಒಮ್ಮೆಲೆ ಕಣ್ಮುಂದೆ ಬಂದು ನಿಂತಿತು. ಕಣ್ಣಿಂದ ನೀರು ಜಾರಿತು. ಆಕೆಯನ್ನು ತಬ್ಬಿ ಜೋರಾಗಿ ಅಳತೊಡಗಿದ. ನಾನು ಪಾಪಿ ಸಂಧ್ಯಾ, ನಿನಗೆ ಮೋಸ ಮಾಡಿದೆ. ಅದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ನಾನು ಎಲ್ಲವನ್ನೂ ಕಳೆದುಕೊಂಡೆ. ಎಲ್ಲರೂ ನನಗೆ ಮೋಸ ಮಾಡಿದರು. ನನಗೀಗ ಯಾರೂ ಇಲ್ಲ ಎಂದು ಅಳತೊಡಗಿದ. ಅವನನ್ನು ಸಂತೈಸುತ್ತಾ ತಲೆ ನೇವರಿಸಿ, ಅಳ್ಬೇಡಿ, ನಿಮಗಾಗಿ ಯಾವಾಗಲೂ ನಾನಿದ್ದೇನೆ. ಇಲ್ಲಿವರೆಗೂ ನಿಮಗೋಸ್ಕರವೇ ಬದುಕಿದ್ದೇನೆ. ಈಗಲಾದರೂ ನಿಮಗೆ ನಿಮ್ಮ ತಪ್ಪಿನ ಅರಿವಾಯ್ತಲ್ಲ, ಅಷ್ಟೇ ಸಾಕು. ಬೇಡ ಸಂಧ್ಯಾ, ನಿನ್ನ ಪ್ರೀತಿಗೆ ನಾನು ಯೋಗ್ಯವಾದವನಲ್ಲ. ನನ್ನ ದಯವಿಟ್ಟು ಕ್ಷಮಿಸಿಬಿಡು. ಬೇರೆ ಯಾರನ್ನಾದರೂ ಮದುವೆಯಾಗಿ ಚೆನ್ನಾಗಿರು ಎನ್ನತೊಡಗಿದ. ನಾನು ಹಾಗೆ ಮಾಡೋದಾದರೆ ಇಷ್ಟೊತ್ತಿಗೆ ಬೇರೆ ಯಾರನ್ನಾದರೂ ಮದುವೆಯಾಗುತ್ತಿದ್ದೆ. ಆದರೆ ನನಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು. ಅದಕ್ಕೋಸ್ಕರ ಇಲ್ಲಿವರೆಗೂ ಎಲ್ಲವನ್ನೂ ಸಹಿಸಿಕೊಂಡಿದ್ದೇನೆ. ಇನ್ನಾದರೂ ನನ್ನನ್ನು ದೂರ ಮಾಡಬೇಡಿ ಎಂದು ಸಂಧ್ಯಾ ಜಾರಿದ ಕಣ್ಣೀರನ್ನು ಒರೆಸಿಕೊಂಡಳು. ಅವಳ ಹಣೆಯನ್ನು ಚುಂಬಿಸಿ, ಥ್ಯಾಂಕ್ ಯು ಸಂಧ್ಯಾ, ನನಗಾಗಿ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಇನ್ಮೇಲೆ ಯಾವತ್ತೂ ಕೂಡ ನನ್ನಿಂದ ಇಂಥ ತಪ್ಪಾಗಲ್ಲ. ನನ್ನ ದುರಹಂಕಾರಕ್ಕೆ, ದುರಾಸೆಗೆ ತಕ್ಕ ಶಿಕ್ಷೆ ಆಗಿದೆ. ಇನ್ಮುಂದೆ ನೀನು ಹೇಳಿದಾಗೆ ಕೇಳಿಕೊಂಡು ಇರ್ತೇನೆ ಎಂದನು.
ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.